ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭರಾಶಿಯವರೇ, ಕುಂಭರಾಶಿಯ ಭಕ್ತರೇ, ನಿಮ್ಮ ಜೀವನದಲ್ಲಿ ಪ್ರಸ್ತುತ ನಡೆಯುತ್ತಿರುವ ಏರುಪೇರುಗಳಿಗೆ ಈ ಮಾಹಿತಿ ಉತ್ತರವನ್ನು ನೀಡಲಿದೆ. ಇದನ್ನು ನಿರ್ಲಕ್ಷ್ಯ ಮಾಡಿದರೆ ಸಂಪೂರ್ಣವಾಗಿ ಕೇಳಿಸಿಕೊಳ್ಳಿ. ನಿಮ್ಮ ರಾಶಿಯ ಅಧಿಪತಿ ಶನಿದೇವ ಆಗಿದ್ದು, ನೀವು ಸದಾ ಇತರರ ಒಳಿತನ್ನ ಬಯಸುವವರು. ಆದರೆ ನಿಮ್ಮ ಈ ಪಾರದರ್ಶಕ ವ್ಯಕ್ತಿತ್ವವೇ ಕೆಲವರಿಗೆ ಅಸೂಯೆಯ ಮೂಲ ಆಗಿದೆ. ಪ್ರಸ್ತುತ ಇಬ್ಬರು ಮಹಿಳೆಯರು ನಿಮ್ಮ ಸರ್ವನಾಶಕ್ಕೆ ಹೊಂಚು ಹಾಕ್ತಾ ಇದ್ದಾರೆ. ಈ ಮಹಿಳೆಯರು ನಿಮ್ಮ ಸಂಬಂಧಿಕರ ಪೈಕಿ ಇರ್ಬೋದು, ಅಥವಾ ನಿಮ್ಮ ಹಿತೈಷಿಗಳ ಸೋಗಿನಲ್ಲಿ ನಿಮ್ಮ ಮನೆಯೊಳಗೆ ಬಂದು ಹೋಗುವವರು ಆಗಿರ್ಬೋದು. ಇವರು ನಿಮ್ಮ ಮುಂದೆ ತುಂಬ ಮುಗ್ಧರಂತೆ, ನಿಮ್ಮ ಏಳಿಗೆಯನ್ನು ಬಯಸುವವರಂತೆ ನಟಿಸ್ತಾರೆ. ಆದರೆ ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಅತೀವವಾದ ದ್ವೇಷ ಮತ್ತು ಅಸೂಯೆ ಅಡಗಿರುತ್ತೆ. ಇನ್ನು ಸಂಚಿನ ಲಕ್ಷಣಗಳೇನು ಮತ್ತು ಆರ್ಥಿಕ ನಷ್ಟ. ಕುಂಭರಾಶಿಯವರು ಸದಾ ಹೊಸ ಆಲೋಚನೆಗಳನ್ನು ಮಾಡುವವರು ಮತ್ತು ಸ್ವಾವಲಂಬಿಗಳು. ನಿಮ್ಮ ಈ ಸ್ವಾವಲಂಬನೆ ಆ ಮಹಿಳೆಯರ ಕಣ್ಣು ಕೆಂಪಾಗೋದಕ್ಕೆ ಕಾರಣ ಆಗಿದೆ. ನೀವು ಎಷ್ಟು ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿದರೂ ಕೂಡ ಅದು ನೀರಂತೆ ವ್ಯಯ ಆಗ್ತಿದ್ರೆ, ಮನೆಯಲ್ಲಿ ಸದಾ ಆರ್ಥಿಕ ಮುಗ್ಗಟ್ಟು ಕಾಡ್ತಿದ್ರೆ, ಅದು ಆ ಇಬ್ಬರು ಮಹಿಳೆಯರ ಕೆಟ್ಟ ದೃಷ್ಟಿಯ ಪರಿಣಾಮ. ಅವರು ನಿಮ್ಮ ಪ್ರಗತಿಯನ್ನು ಸಹಿಸದೆ ನಿಮ್ಮ ಹಣವು ಅನಗತ್ಯ ವೈದ್ಯಕೀಯ ಖರ್ಚುಗಳಿಗೆ ಅಥವಾ ಅನಿರೀಕ್ಷಿತ ಹಾನಿಗಳಿಗೆ ಬಳಕೆಯಾಗುವಂತೆ ತಂತ್ರಗಳನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲಿ ಮನಃಶಾಂತಿ ಇಲ್ಲದೆ ಇರೋದು, ಸರಿಯಾಗಿ ನಿದ್ದೆ ಬಾರದೇ ಇರೋದು ಈ ದುಷ್ಟಶಕ್ತಿಗಳ ಪ್ರಭಾವದ ಮೊದಲ ಲಕ್ಷಣ ಆಗಿರುತ್ತೆ. ಇನ್ನು ಸಂಬಂಧಗಳಲ್ಲಿ ಬಿರುಕು ಮತ್ತು ಸಾಮಾಜಿಕ ಪಿತೂರಿ. ಈ ಇಬ್ಬರು ಮಹಿಳೆಯರು ಕೇವಲ ನಿಮ್ಮ ಹಣದ ಮೇಲೆ ಮಾತ್ರ ಅಲ್ಲ, ನಿಮ್ಮ ಸಂಬಂಧಗಳ ಮೇಲೆ ಕೂಡ ಕಣ್ಣು ಹಾಕಿದ್ದಾರೆ. ನೀವು ಅತಿಯಾಗಿ ಪ್ರೀತಿಸುವ ವ್ಯಕ್ತಿಗಳೇ ನಿಮ್ಮ ವಿರುದ್ಧ ತಿರುಗಿ ಬೀಳುವಂತೆ ಇವರು ಪಿತೂರಿಯನ್ನು ಮಾಡ್ತಿದ್ದಾರೆ. ನಿಮ್ಮ ಮಾತಿನ ಅರ್ಥವನ್ನು ತಪ್ಪಾಗಿ ಗ್ರಹಿಸುವಂತೆ ಮಾಡಿ ಸಂಸಾರದಲ್ಲಿ ಬಿರುಕು ಮೂಡಿಸ್ತಾ ಇದ್ದಾರೆ. 10 ಜನರ ಮುಂದೆ ನಿಮ್ಮ ಹೆಸರನ್ನು ಕೆಡಿಸೋದಕ್ಕೆ ಅವರು ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ. ನಿಮ್ಮ ಬೆನ್ನ ಹಿಂದೆ ಇಲ್ಲದ ಸಲ್ಲದ ಮಾತುಗಳನ್ನು ಆಡಿ ನಿಮ್ಮ ನೆರೆಹೊರೆಯವರು ಮತ್ತು ಸ್ನೇಹಿತರು ನಿಮ್ಮನ್ನು ಅನುಮಾನದಿಂದ ನೋಡುವಂತೆ ಮಾಡ್ತಿದ್ದಾರೆ. ಇದರಿಂದ ನೀವು ಮಾನಸಿಕವಾಗಿ ಕುಸಿಬೇಕು ಅನ್ನುವುದೇ ಅವರ ಏಕೈಕ ಉದ್ದೇಶ. ಇನ್ನು ಆರೋಗ್ಯ ಮತ್ತು ಋಣಾತ್ಮಕ ಶಕ್ತಿಯ ಪ್ರಭಾವ. ನಿಮ್ಮನೆಯ ಪರಿಸರವನ್ನು ಕಲುಷಿತಗೊಳಿಸೋದಕ್ಕೆ ಈ ಮಹಿಳೆಯರು ಪ್ರಯತ್ನ ಮಾಡ್ತಿದ್ದಾರೆ. ಅವರು ನಿಮ್ಮ ಮನೆಗೆ ಬಂದಾಗ ತುಂಬ ಜಾಗರೂಕರಾಗಿರಬೇಕಾಗುತ್ತೆ. ಅವರು ನೀಡುವ ಯಾವುದೇ ಆಹಾರ ಅಥವಾ ನೀರನ್ನು ನೀವು ನೇರವಾಗಿ ಸೇವಿಸಬೇಡಿ. ಕೆಲವೊಮ್ಮೆ ಅವರು ನೀಡುವ ಬಟ್ಟೆ ಅಥವಾ ಅಲಂಕಾರಿಕ ವಸ್ತುಗಳ ಮೂಲಕ ಕೂಡ ಋಣಾತ್ಮಕತೆಯನ್ನು ಹರಡಬಹುದು. ಆದ್ದರಿಂದ ಅಂತಹ ವಸ್ತುಗಳನ್ನು ಬಳಸುವ ಮೊದಲು ಜಾಗರೂಕರಾಗಿರಿ. ಪದೇ ಪದೇ ತಲೆನೋವು ಬರೋದು ಅಥವಾ ಮಾನಸಿಕವಾಗಿ ಸದಾ ಕಿರಿಕಿರಿ ಅನುಭವಿಸ್ತಾ ಇರೋದು ಆ ಇಬ್ಬರು ಮಹಿಳೆಯರು ಮಾಡುತ್ತಿರುವ ದುಷ್ಟ ಪ್ರಯೋಗಗಳ ಲಕ್ಷಣಗಳಾಗಿವೆ. ಇವರು ಸ್ಮಶಾನ ಅಥವಾ ಅಘೋರ ಶಕ್ತಿಗಳ ಮೊರೆ ಹೋಗಿ ನಿಮಗೆ ತೊಂದರೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತಿರಬಹುದು. ಇನ್ನು ಪರಿಣಾಮಕಾರಿ ದೈವಿಕ ಪರಿಹಾರಗಳೇನೇನು? ಕುಂಭರಾಶಿಯವರೇ, ಈ ಸಂಕಷ್ಟದಿಂದ ಪಾರಾಗೋದಕ್ಕೆ ನೀವು ಶನಿದೇವನ ಮತ್ತು ಆಂಜನೇಯನ ಮೊರೆ ಹೋಗಬೇಕು. ಶನಿದೇವನ ಆರಾಧನೆ ಶನಿವಾರದ ದಿನ ಕಪ್ಪು ಎಳ್ಳನ್ನು ದಾನ ಮಾಡಿ ಮತ್ತು ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ. ಇದು ನಿಮ್ಮನ್ನು ಗ್ರಹ ದೋಷಗಳಿಂದ ಮತ್ತು ಶತ್ರುಪಾದೆಯಿಂದ ರಕ್ಷಿಸುತ್ತೆ. ಆಂಜನೇಯನ ಶರಣಾಗತಿ ಮಂಗಳವಾರದ ದಿನ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ 1 ತೆಂಗಿನಕಾಯಿಗೆ ಸಿಂಧೂರವನ್ನು ಹಚ್ಚಿ ಸ್ವಾಮಿಯ ಪಾದದ ಬಳಿ ಇರಿಸಿ. ನಂತರ ಅದಕ್ಕೆ ಕೆಂಪು ದಾರವನ್ನು ಸುತ್ತಿ ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಕಟ್ಟಿರಿ. ಇದು ನಿಮ್ಮ ಮನೆಗೆ ರಕ್ಷಣಾ ಕವಚ ಆಗಿರುತ್ತೆ. ಇನ್ನು ಗಂಗಾಜಲ ಪ್ರೋಕ್ಷಣೆ. ಮನೆಯ ಮೂಲೆ ಮೂಲೆಯಲ್ಲೂ ಕೂಡ ಗಂಗಾಜಲವನ್ನು ಪ್ರೋಕ್ಷಣೆ ಮಾಡಿ. ನಿಮ್ಮ ದೇವರ ಕೋಣೆಯಲ್ಲಿ ಸದಾ ಒಂದು ಸಣ್ಣ ದೀಪ ಉರಿತಿರಲಿ. ಇದು ಋಣಾತ್ಮಕ ಶಕ್ತಿಯನ್ನು ಹೋಗಲಾಡಿಸುತ್ತೆ. ಇನ್ನು ದೃಷ್ಟಿ ಪರಿಹಾರಕ್ಕೆ ಪ್ರತಿ ಅಮಾವಾಸ್ಯೆಯ ದಿನ ಮನೆಯ ದೃಷ್ಟಿ ತೆಗೆಯೋದನ್ನು ಮರಿಬೇಡಿ. ಇನ್ನು ಕೊನೆಯದಾಗಿ ಎಚ್ಚರಿಕೆ ಮತ್ತು ಹಾರೈಕೆ. ಕುಂಭರಾಶಿಯವರೇ, ನೀವು ಅತಿಯಾಗಿ ಭಾವುಕರಾಗುವುದನ್ನು ನಿಲ್ಲಿಸಬೇಕು. ನಿಮ್ಮ ರಹಸ್ಯಗಳನ್ನು ಮತ್ತು ಹಣಕಾಸಿನ ವ್ಯವಹಾರಗಳನ್ನು ಯಾರಿಗೂ ತಿಳಿಸಬೇಡಿ. ಶತ್ರುಗಳು ನಿಮ್ಮ ಹತ್ತಿರದವರೇ ಆಗಿರೋದ್ರಿಂದ ಅವರು ನಿಮ್ಮ ದೌರ್ಬಲ್ಯಗಳನ್ನು ಅರಿತು ದಾಳಿ ಮಾಡ್ತಾ ಇರ್ತಾರೆ. ಆದರೆ ಧೈರ್ಯ ಕಳೆದುಕೊಳ್ಳಬೇಡಿ, ದೈವಬಲ ನಿಮ್ಮೊಂದಿಗಿದೆ. ಈ ಇಬ್ಬರು ಮಹಿಳೆಯರ ಮುಖವಾಡ ಶೀಘ್ರವೇ ಕಳಚಿ ಬೀಳುತ್ತೆ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ನೀವು ಈ ಸಂಕಷ್ಟದಿಂದ ಪಾರಾಗಬಹುದು. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದೈವದ ಕೃಪೆ ನಿಮ್ಮ ಮೇಲಿರಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.